ಫೋಟೋಲಿರೋರು ಯಾರು? ಸತ್ಯ. ಇದು ಸತ್ಯ ಅಂತ ಗೊತ್ತು ಅತ್ತೆ. ಅವ್ರ ಜೊತೆಗಿರೋದು ಯಾರು? ಅದು ಸತ್ಯ ಅವ್ರ ಅಪ್ಪ ಅಮ್ಮ. ವಿನುತಾ, ಏನ್ ಮಾಡ್ತಿದ್ಯಮ್ಮ? ಅಡಿಗೆಗೆ ರೆಡಿ ಮಾಡ್ತಿದ್ದೆ. ಪ್ರತಾಪ್ ಫೋನ್ ಮಾಡಿ ಕೇಳ್ಬೇಕು ಅವ್ರಿಗೇನ್ ಮಾಡ್ಲಿ ಅಂತ. ಅವನಿವತ್ತು ರಾತ್ರಿ ಬರೋದು ಲೇಟ್ ಆಗತ್ತಂತೆ. ಹೌದಾ? ಹಾಗಿದ್ರೆ ನಾನು ಚಪಾತಿ ಮಾಡ್ತೀನಿ, ನಿಮ್ಗೆ ಅನ್ನ ಹುಳಿ ರೆಡಿ ಆಗಿದೆ. ಅವ್ರು ಬಂದ್ ಕೂಡಲೇ ಊಟ ಶುರು ಮಾಡೋಣ. ನಾನು ಈಗಲೇ ಊಟ ಮಾಡ್ತೀನಿ. ಪ್ರತಾಪ್, ನಾನು ಎಲ್ಲೋ ಹೋಗ್ಬೇಕು, ಅರ್ಜೆಂಟು. ಸರಿ ಆಯ್ತು, ನೀವು ಹೊರಗಡೆ ಕೂತಿರಿ, ನಾನು ಊಟ ತಗೊಂಡ್ಬಂದ್ಬಿಡ್ತೀನಿ. ವಿನುತಾ, ಇವತ್ತು ನೀನು ನನ್ನ ಜೊತೆನಲ್ಲೇ ಊಟ ಮಾಡ್ತೀಯಾ? ಪ್ರತಾಪ್ ಬರ್ತಾರೆ. ಇವತ್ತೊಂದಿನಮ್ಮ, ಪ್ಲೀಸ್. ಸರಿ ಆಯ್ತಮ್ಮ, ನೀವು ಕೂತಿರಿ, ನಾವು ಊಟ ಪಡಿಸ್ಕೊಂಡು ಬರ್ತೀನಿ. ಯಾಕಮ್ಮ ಹಾಗೆ ನೋಡ್ತಿದ್ದೀರಾ? ಸುಮ್ಮನೆ. ಇನ್ ಮುಂದೆ ಎಲ್ಲ ಜವಾಬ್ದಾರಿನೂ ಈ ಹುಡುಗಿನೇ ಹೊರುತ್ತಲ್ಲ ಅಂತ. ಹೊರ್ತೀಯ ಅಲ್ವಾ ವಿನುತಾ? ಹ್ಞೂ ಅನ್ನು. ನೀವಿರ್ತಿರಲ್ಲಮ್ಮ. ನಾನ್ಯಾಕೆ ಯಾವಾಗ್ಲೂ ಇರ್ಲಿ? ಇನ್ ಮುಂದೆ ಈ ಮನೆ ಜವಾಬ್ದಾರಿ ಎಲ್ಲ ನಿಂದೆ. ಹಾ, ಹುಷಾರು. ಆಳುಗಳಿಗೆ ಜಾಸ್ತಿ ಸದ್ರ ಕೊಡ್ಬೇಡ. ಎಲ್ಲ ಕಡೆನೂ ಬೀಗ ಹಾಕಿಡು. ಆಗಾಗ ಅದನ್ನು ನೋಡ್ತಾ ಇರೋ. ವಿನುತಾ, ಪ್ರತಾಪನ ಚೆನ್ನಾಗಿ ನೋಡ್ಕೊಮ್ಮ. ಅಂದ್ರೆ ಈಗ ಚೆನ್ನಾಗಿ ನೋಡ್ಕೋತಿಲ್ಲ ಅಂತನಾ? ಹೊಸ್ತ್ರಲ್ಲಿ ಎಲ್ಲ ಚೆನ್ನಾಗೇ ಇರುತ್ತೆ. ಮುಂದಕ್ಕೂ ನೀನು ಅವನ್ನ ಚೆನ್ನಾಗೇ ನೋಡ್ಕೋತ್ಯಾ. ಎಷ್ಟೇ ಆದ್ರೂ ಸಂಸ್ಕಾರವಂತ ಮನೆಯೊಳಲ್ವಾ? ಪ್ರತಾಪ್ ಅಂದು ಒಂಥರ ಹಠ. ಒಂದಾಗ್ಬೇಕು ಅಂದ್ರೆ ಅದಾಗ್ಲೇಬೇಕು. ಒಂಥರ ಆತ್ರದ ಸ್ವಭಾವ. ಯಾವುದೇ ದೊಡ್ಡ ಡಿಸಿಷನ್ನ ಈ ತರ ಆತ್ರ ಮನೋಭಾವದವ್ರಿಗೆ ಮಾಡೋದಕ್ಕೆ ಬಿಡ್ಬೇಡ. ಅವನನ್ನ ನೀನೇ ಕಂಟ್ರೋಲ್ ಮಾಡ್ಬೇಕು. ಇದೇನಮ್ಮ ಇದು? ಮಗನ್ನ ಕಂಟ್ರೋಲ್ ಇಟ್ಕೋ ಅಂತ ಹೇಳ್ತಿದ್ದೀರಾ? ಬಹುಶಃ ನೀವೇ ಮೊದಲನೇ ಅತ್ತೆ ಅನ್ಸತ್ತೆ ಮಗನ್ನ ಕಂಟ್ರೋಲ್ ಇಟ್ಕೋ ಅಂತ ಹೇಳ್ಕೊಡ್ತಿರೋದು. ಸಂಸಾರ ಚೆನ್ನಾಗಿರ್ಬೇಕು, ಅದೇ ಮುಖ್ಯ. ಯಾರ್ ಮೇಲ್ಗೈ ಅನ್ನೋದಲ್ಲ. ಸರಿಮಾ, ಆಯ್ತು, ಊಟ ಮಾಡಿ. ವಿನುತಾ, ನನಗೊಂದು ಮಾತು ಕೊಡ್ತೀಯಮ್ಮ? ಪ್ರತಾಪನ ಯಾವುದೇ ಕಾರಣಕ್ಕೂ ದೂರ ಮಾಡಬೇಡ. ಯಾವುದಾದ್ರೂ ಕಾರಣಕ್ಕೆ ದಾಂಪತ್ಯ ಮುರಿದು ಹೋದ್ರೆ ಮತ್ತೆ ಅದನ್ನ ಬೆಸೆಯೋದು ತುಂಬಾ ಕಷ್ಟಮ್ಮ.
ಅಲ್ಲಮ್ಮ, ಇದನ್ನೆಲ್ಲ ನನಗ್ಯಾಕೆ ಹೇಳ್ತಿದ್ದೀರಾ? ಹೇಳಬೇಕು ಅಂತ ಅನಿಸ್ತು, ಅದಕ್ಕೆ ಹೇಳ್ದೆ. ನೀನು ಊಟ ಮಾಡು. ಸಾವಿತ್ರಿ, ಸಾವು, ಸಾವಿತ್ರಿ. ಏನ್ತಿ ಅಂದ್ರೆ ಹಿಂಗಿರ್ಬೇಕು ನೋಡು. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ನನ್ನ. ಕಾಪಿ ಕೊಡು. ಮೊದಲು ಕೈಕಾಲ್ ಮುಖ ತೊಳ್ಕೊಳ್ಳಿ. ಕೈಕಾಲು ಮುಖ ಆಮೇಲೆ ತೊಳಿತೀನಿ ಸಾವಿತ್ರಿ. ನೀನು ನನ್ನ ಹೆಂಡತಿ ಆಗೋದ್ ಬದಲು ಯಾರು ಸ್ಕೂಲ್ಗೆ ಮೇಡಮ್ ಆಗಿದ್ರೆ ಸಂದಾಗಿರ್ತಿತ್ತು. ಇರ್ಲಿ ಬಿಡು, ವಿಧಿ ಇಲ್ಲ. ಈಗ ಓಕೆನಾ? ಕಾಪಿ ಕೊಡು. ನಿಮ್ಗೆ ಇನ್ನೊಂದು ಆಶ್ಚರ್ಯ ಕಾದಿದೆ. ಇನ್ನೊಂದು ಆಶ್ಚರ್ಯನಾ? ಹಾ, ಮೊದಲನೇದು ಕಾಫಿ. ಕಾಪಿನಾ? ಹಂಗಾರೆ ಇನ್ನೊಂದು ವಿಷಯ ಇದೇ ತರ ಸಪ್ಪೆ ಆಗಿರುತ್ತೆ. ಯಾಕೆ? ಕಾಫಿಗೆ ಸಕ್ಕರೆ ಕಡಿಮೆನಾ? ಓ ಸಂದಾಗೈತೆ, ಸೂಪರ್ ಕಾಫಿ. ಇನ್ನೊಂದು ವಿಷಯ ಹೇಳು. ಇದ್ಯಾರ್ತಿದ್ದು ಪೋಟ? ನೀವೇ ಹೇಳಿ. ಗೊತ್ತಾಯ್ತಿಲ್ಲಪ್ಪ. ಇದು ನೀವೇ ಚಿಕ್ಕವರಿದ್ದಾಗ. ಹೌದಲ್ಲ ಸಾವಿತ್ರಿ, ಇದು ನಾನೇ. ಎಷ್ಟು ಚೆನ್ನಾಗಿದೆ ನೋಡು. ಆದ್ರೆ ಈಗ ಹಿಂಗಾಗ್ಬಿಟ್ಟಿದ್ದೀನಿ. ಈಗಲೂ ನೀವು ತುಂಬಾ ಚೆನ್ನಾಗಿದ್ದೀರಾ. ಅದಲ್ಲ ಸಾವಿತ್ರಿ, ಈ ಫೋಟೋದ ಒಳ್ಳೆ ಆಫೀಸರ್ ಮಗ ಇದ್ದಂಗಿದ್ದೀನಿ. ಹಾ, ತುಂಬಾ ಚೆನ್ನಾಗಿದ್ದೀರಾ. ಥ್ಯಾಂಕ್ ಯು ಸಾವಿತ್ರಿ. ನಮ್ಮ ಮಗುನು ಹೀಗೆ ಸರ್ಪ್ರೈಸ್ ತುಂಬಾ ಸಣ್ಣಾಗಿತ್ತು ಅಂದೆ. ಬಿಡು ಬಿಡು ಬಿಡು. ಮಾ ದೇವ್ರೆ, ನಿಮ್ ಜೊತೆಗಿರೋದು ಯಾರು ಅಂತ ಕೇಳಲ್ವಾ? ಗೊತ್ತಾಯ್ತಿಲ್ಲ ಸಾವಿತ್ರಿ ಯಾರು ಅಂತ. ಯಾರಿದು? ನಿಮ್ ತಂದೆ. ಅಪ್ಪಯ್ಯ. ಅಲ್ಲ, ಆ ಫೋಟೋದಲ್ಲಿರೋರ್ ಕಾಲ್ ಗಮನಿಸಿ. ಮಚ್ಚೆ ಇದೆ. ಆ ಫೋಟೋದಲ್ಲಿರೋ ನಿಮ್ ಕಾಲ್ ಮೇಲೆ ಮಚ್ಚೆ. ಹಾಗಿದ್ಮೇಲೆ ಇವರು ನಿಮ್ ತಂದೆ ತಾನೆ?
ಯಾವ ಕಡೆನೂ ಅಪ್ಪಯ್ಯ ಅನ್ಸಲ್ಲ. ಅಪ್ಪ ಹಿಂಗೆ ಈ ಥರ ಮಚ್ಚೆನೂ ಇಲ್ಲ. ನಾನು ಮಾವ ಅಂತ ಹೇಳಲಿಲ್ಲ, ಇವರು ನಿಮ್ಮ ತಂದೆ ಅಂತ ಹೇಳಿದೆ. ಅಯ್ಯೋ ಅಯ್ಯೋ ಇದೊಳವಾ ಅಯ್ಯೋ ಇವಳು ಆಡಿರೋ ಮಾತುಗಳಿಗೆ ಕುತ್ಕೇಸ್ ಬಿಡ್ಬೇಕು. ನನ್ನ ಮಗಾಗಿ ಹೆಣ್ಮಗೆ ಮೇಲೆ ಕೈ ಮಾಡ್ತೀಯ? ನಾನು ನಿನ್ ಮಗನೇ ಅಲ್ವಂತೆ. ಲೇ, ನೀವು ನನ್ನ ಅಪ್ಪ ಯಾವ ಅಲ್ವತ್ ಕಣೋ, ಹಂಗಂತ ಬುಗುಳ್ತಾವಳು ಹೇಳೋ. ಹೇಳೋ ಎದೆ ಕಟ್ಕೊಂಡು ನಾನು ನಿನಗೆ ಜನ್ಮ ಕೊಟ್ಟಿದ್ದು ಅಂತ. ಹೇಳವಾ, ನೀನಾದ್ರೂ ಹೇಳೋ. ನಾನೇ ಅವನಿಗೆ ಹೊತ್ತು ಹೆತ್ತು ಎದಾಲ್ ಕುಡಿದು ಬೆಳೆಸಿದ್ದು ಅಂತ ಹೇಳೋ. ಹೇಳಿ ಅತ್ತೆ, ನಿಮ್ಮ ಮಗ ಕೇಳ್ತಿದ್ದಾರೆ, ಹೇಳಿ. ನಿಂಗೇನ ಹೇಳ್ಬೇಕು? ನಿಂಗೇನ್ ಹೇಳ್ಬೇಕು? ನಮ್ಮಪ್ಪ ಅವನ ವಿಷಯಕ್ಕೆ ಯಾರೇ ಬಂದ್ರು ಅಷ್ಟೇ, ನನ್ನ ಹೆಂಡ್ರಾದ್ರು ಅಷ್ಟೇ. ಈ ಮನೇಲಿ ಇರಬಾರ್ದು ನೀನು. ಹೊಂಟೋಗೋ, ಹೊಂಟೋಗ ಆಚೆ. ಹೇಳಿ. ನಾನೇನೇ ಹೇಳ್ಬೇಕು? ನಾನ್ ಹೇಳಿ ಏನು ಒಪ್ಪಿಸ್ಬೇಕು? ಇರ್ಬಾರ್ದು. ನಡಿ ಆಚೆ, ನಡಿ. ಏನ್ ಮಾಡ್ತಿದ್ದೀವಿ? ಮನೆ ಸೊಸೆನ ಆಚೆ ಹಾಕದ ಬೇಡ, ಕೈ ಬಿಟ್ಬಿಡ್ಬೇಕು. ಸುಮ್ಕಿರಯ್ಯ ಸಾಕು. ನನ್ನ ಮಗನ ಮಗ ಅಲ್ಲ ಅಂತ ಹೇಳ್ತಾ ಇದ್ದಾಳೆ. ಇವಳು ನನ್ನ ಮನೆ ಸೊಸೆ ಹೇಗಾಗ್ತಾಳೆ? ಇಲ್ಲ, ಇರ್ಬಾರ್ದು. ಇವಳು ನನ್ನ ಮನೇಲಿ ಇರ್ಬಾರ್ದು. ನಡಿ ಆಚೆ, ನಡಿ. ಬೇಡ ಕಡಿಮೆ. ನಡಿ. ಅದೇ ಕಡಿಮೆ ಮನೆ ವಿಷಯನ ಬೀದಿಗೆ ಆಗ್ತಾ ಇದೆಯಲ್ಲಮೇ. ಇನ್ಮೇಲೆ ಇನ್ಯಾರು ಇದ್ರ ಬಗ್ಗೆ ಯಾವತ್ತೂ ಮಾತಾಡಬಾರ್ದು. ಈ ವಿಷಯ ಬೇಡ, ಗೊತ್ತಾಯ್ತೇನಲ್ಲ ಮಗ? ಅಲ್ಲ ಕಣವ, ನನ್ನ ಮಗ ಅಂತ ಹೇಳಿ ಹೇಳೋದೆಲ್ಲ ಬೇಡ ಅಂತ. ಏ ಯಮುನಾ, ನಮ್ಮ ಬಾಯಿ ಮುಚ್ಚಿಸ್ದಾಗೆ ಆ ಹೆಣ್ಮಗಿನ ಬಾಯಿನ ಮುಚ್ಚಿಸ್ಬೋದಿತ್ತು. ಅದು ಬಿಟ್ಬಿಟ್ಟು ಹಿಂಗೆ ಈಚೆ ಹಾಕ್ಬಿಟ್ರೆ ಆ ಮಗ ಎತ್ತಾಗೋಯ್ತಿದೆ. ಹೋಗಿ ಬಾಗಿಲು ತೆಗಿ. ಆಗೋಕಿಲ್ಲ, ನಾನ್ ತೆಗಿಯೋಕಿಲ್ಲ. ಬೇಡ ಕಡಿಮೆ, ಆಟ ಮಾಡ್ಬೇಡ, ತೆಗಿ ಬಾಗ್ಲ. ತೆಗಿಯೋಕಿಲ್ಲ ಅಂತ ಹೇಳಿದ್ನಲ್ಲ, ಆಗಲ್ಲ. ಅಲ್ಲ ಕಡವ, ಏಕಾಏಕಿ ಹಿಂಗೆ ಮಕ್ಕಳು ಅಪ್ಪ ಸಂಬಂಧನೇ ಕಡ್ದ್ಬಿಟ್ರೆ ಹೆಂಗವ? ಹಂಗ ಹೇಳಕ್ಕೆ ಅವಳ್ತಾವ ಏನ್ ಪುರಾವೆ ಆಧಾರ ಐತೆ ಅಂತ ಕೇಳು. ಸಾಕ್ಷಿ, ಪುರಾವೆ. ಇದನ್ನ ಇಟ್ಕೊಂಡು ಈ ಅಪ್ಪನ ಕಾಲಾಗೂ ಮಚ್ಚೆ ಐತೆ, ನನ್ನ ಕಾಲಾಗೂ ಮಚ್ಚೆ ಐತೆ, ನಾವಿಬ್ರು ಅಪ್ಪ ಮಗ ಅಂತಾಳಲ್ಲ. ಮಚ್ಚೆ ಇದ್ದವ್ರಲ್ಲ ನಾವು ಅಪ್ಪ ಆಗ್ತಾರಪ್ಪಯ್ಯ? ಯೋಳ
ಬೇಕಾದ್ರೆ ಟೆಸ್ಟ್ ಮಾಡ್ಸವ. ಅದೇ ವಿರುತನ್ ಮಗು ನಂದ ಪ್ರತಾಪ್ ಬಾಸ್ ಅಂತ ಟೆಸ್ಟ್ ಮಾಡಿದ್ರಲ್ಲ, ಅದನ್ನ ಮಾಡ್ಸವ. ಅವಾಗ ಗೊತ್ತಾಯ್ತದೆ ಅಪ್ಪ ಮಗ ಯಾರು ಅಂತ. ಏನ್ಲಪ್ಪಯ್ಯ? ದಯವಿಟ್ಟು ಒಂದ್ಸರ್ತಿ ನನ್ನ ಮಾತನ್ನು ಕೇಳಿ. ಈ ಫೋಟೋನ ತೋರಿಸಿ ಇದು ಯಾರು ಅಂತ ಅತ್ತೆನ್ ಕೇಳಿದ್ದಕ್ಕೆ ಅವರೇ ಹೇಳಿದ್ರು ಇದು ನಿಮ್ಮ ಅಪ್ಪಯ್ಯ ಅಂತ. ಮಾವನ್ ಕಾಲ್ನ ಗಮನಿಸಿದೆ, ಮಚ್ಚೆ ಇರ್ಲಿಲ್ಲ. ಅದಕ್ಕೆ ನಿಮ್ಮನ್ ಕೇಳ್ದೆ, ತಪ್ಪ? ಯಾಕವ ಹಾಗೆ ಹೇಳ್ದೆ? ಯಾರಿವರು? ಅಯ್ಯೋ ಮುದವೆ, ಹೇಳ ಕೈ ಕಿಡ ನಿನ್ಗೆ. ಆ ಫೋಟೋನಾಗಿರೋದು ನಮ್ಮ ಅಣ್ಣ ಅಂತ. ಲೇ ಮಗ ಸತ್ಯ, ಆ ಫೋಟೋನಾಗಿರೋದು ನಿಮ್ ದೊಡ್ಡಪ್ಪ ಕಡ್ಲ. ಅವನ್ ಕಾಲ್ನಾಗೂ ಮಚ್ಚೆ ಐತೆ, ನಿನ್ ಕಾಲ್ನಾಗೂ ಮಚ್ಚೆ ಐತೆ. ಈ ಮಚ್ಚೆ ನಮ್ ತಾತ ಮುತ್ತಾತನ ಕಾಲದಿಂದ ಬಂದಿರೋದ್ ಕಡ್ಲ. ದೊಡ್ಡಪ್ಪನ? ಮತ್ತೆ ಇಷ್ಟ ದಿವಸ ಇವ್ರ ಬಗ್ಗೆ ಹೇಳೇ ಇರ್ಲಿಲ್ಲ. ಏನಂತ ಹೇಳಿ, ಕಷ್ಟದಾಗೆ ಕೈ ಬಿಟ್ಬಿಟ್ಟು ಹೊಂಟದ. ತಮ್ಮ ಅಂತಾನು ನೋಡ್ಲಿಲ್ಲ. ಅವನ ವಿಷಯ ಯಾಕೆ ಅಂತ ನಿಂತ ಬೀಳಿಲ್ಲ ಆಟೆಯ. ದೊಡ್ಡಪ್ಪ ಆಗಿದ್ದಿದ್ರೆ ಅತ್ತೆನ್ ಕೇಳಿದಾಗ ಅಪ್ಪಯ್ಯ ಅಂತ ಯಾಕೆ ಹೇಳಿದ್ರು? ಇನ್ನು ಏನ್ ಅನುಮಾನ ಎಂದು? ಅವ ನಮ್ ಕಡೆ ದೊಡ್ಡಪ್ಪನು ಅಪ್ಪಯ್ಯ ಅಂತ ಕರೀತಾರೆ, ಅಕ್ಕ ಹಂಗೆ ಹೇಳೋಳೆ. ಹಾಗಿದ್ರೆ ನಾ ಕೇಳಿದ ತಕ್ಷಣ ಹೇಳ್ಬೋದಿತ್ತಲ್ಲ ಮಾವ. ನನ್ನ ಹೊರಗಡೆ ಕಳ್ಸಿ ಬಾಗ್ಲು ಹಾಕೊಳ್ಳುವಂಥದ್ದೇನು? ಇದೇನವಾ? ಹಾಕವಾ, ನನ್ ಬಿಟ್ಟು ಹೊಂಟೈತ್ಯಾ? ನನ್ ತಬ್ಬಲಿ ಮಾಡಿ ಹೊಂಟೈತೇನವಾ? ಮತ್ತಿನ್ನೇನ್ಲ ಮಗ, ಅಷ್ಟೊತ್ತಿನ ಹೇಳ್ತಾ ಇವ್ನಿ ನಮ್ಮದೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದಾಳಲ್ಲೋ. ಇಲ್ಲಾಂದ್ರೆ ನಿಮ್ ಮನ್ಸಿಗೆ ನೋವು ಮಾಡ್ಬೇಕು ಅಂತ ನಾನು ಈ ಪ್ರಶ್ನೆ ಕೇಳಲಿಲ್ಲ. ಯಾರವ ನಿನ್ ಕಡೆ ಬೆಟ್ ಮಾಡಿ ತೋರ್ಸೋದು? ಸಾಯಿಸ್ಬಿಡ್ತೀನಿ. ನೀನೆಂತವಳು ಅಂತ ನಂಗೆ ಸಂದ ಗೊತ್ತು ಕಣವ. ಎಷ್ಟು ದಿವಸ ನೀನು ಉಪವಾಸ ಇದ್ದು ನನಗೆ ಉಣ್ಣಕ್ಕಿಕ್ಕಿಲ್ಲ ಹೇಳು? ಎಷ್ಟು ದಿವಸ ನೀನ್ ಚಳಿಲ್ ಮಲ್ಗಿ ನನಗೊಂದಕ್ಕೆ ಉತ್ಸಿಲ್ಲ. ಕ್ಷಮಿಸ್ಬಿಡವ, ಕ್ಷಮಿಸ್ಬಿಡ. ಅಪ್ಪಯ್ಯ, ನನ್ನ ಕ್ಷಮಿಸ್ಬಿಡ್ಲ? ನನ್ನ ಕ್ಷಮಿಸ್ಬಿಡು. ಪಾಪಿ ನಾನು, ಪಾಪಿ. ನಿನ್ನ ಟೆಸ್ಟಿಗೆ ಕರ್ಕೊಂಡು ಹೋಗ್ತಿರೋದೆ ಕಣೋ. ಕ್ಷಮಿಸ್ಬಿಡ್ಲ? ಯಾರು ಏನಂದ್ರು ನೀವೇ ನನ್ನ ಅಪ್ಪ ಅವ್ವ ಎಲ್ಲ ಕೇಳ. ಅಪ್ಪಯ್ಯ, ನನಗೆ ಗೊತ್ತು ಕೊಡ್ಲ ನೀವೆಂತರು ಅಂತ. 7 ಜನ್ಮಕ್ಕೂ ನೀವೇ ನನ್ನ ತಂದೆ ತಾಯಿ ಕಡ್ಲ. ನೀವೇ ನನ್ನ ತಂದೆ ತಾಯಿ.